ಮಕ್ಕಳಿಗೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಪ್ರತಿದಿನನೂ ಕೂಡ ಎಲ್ಲ ಥರದ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಎಲ್ಲನೂ ಕೂಡ ಒಂದೊಂದು ದಿನ ಒಂದೊಂದು ಥರ ನಾವು ಮಾಡಿಕೊಡಬೇಕು. ಮಕ್ಕಳಿಗೆ ನಾವು ಸ್ಟಾರ್ಟಿಂಗಿಂದ ಯಾವ ರೀತಿ ಫುಡ್ಡನ್ನು ಕೊಡ್ತೀವಿ ಅದೇ ರೀತಿ ಅವರು ಮುಂದೆನೂ ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಪ್ರತಿದಿನವೂ ಯಾವುದಾದ್ರೂ ಒಂದೊಂದು ರೀತಿಯಲ್ಲಿ ನಾವು ಅವರಿಗೆ ಮಾಡಿ ತಿನ್ನಿಸಿದಾಗ ಸೊ ಏನು ತಿಂತಿದ್ದೀವಿ ಅಂತೇಳಿ ಅವರಿಗೆ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತೆ. ನಾನಿವತ್ತು ನನ್ನ ಮಗಳಿಗೆ ಗ್ರೀನ್ ಪೀಸು ಮತ್ತು ರೈಸ್ನ ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ತಿನ್ನಿಸಿದೆ. ಗ್ರೀನ್ ಪೀಸ್ ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ಯಾಕೆಟ್ನ ತೊಗೊಂಡು ಬಂದು ಮಗುಗೆ ಮಾಡಿ ತಿನ್ನಿಸ್ತಾ ಇಲ್ಲ. ನ್ಯಾಚುರಲ್ ಆಗಿ ಸಿಗುವಂಥ ಬಟಾಣಿನ ತೊಗೊಂಡು ಬಂದು ಬಿಡಿಸ್ಕೊಂಡು 2 ಸ್ಪೂನ್ ಬಟಾಣಿ ಆಗಿ 1 ಸ್ಪೂನ್ ರೈಸು, 2 ಬೆಳ್ಳುಳ್ಳಿ ಆಗಿ 1 ಚಿಟಿಕೆ ಜೀರಿಗೆನ ಸೇರಿಸಿ 5ರಿಂದ 6 ವಿಷಲ್ನ ಕೂಗಿಸ್ಕೊಂಡು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸಿ 1 ಚಿಟಿಕೆ ತುಪ್ಪನ ಹಾಕಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ಪ್ರತಿದಿನ ಈ ಥರ ರೈಸ್ ಐಟಮ್ನ ಮಾಡಬೇಕಾದ್ರೆ 2 ಬೆಳ್ಳುಳ್ಳಿ ಮತ್ತು 1 ಚಿಟಿಕೆ ಜೀರಿಗೆನ ಸೇರಿಸ್ಕೊಂಡು ಕೂಗಿಸ್ಕೊತೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕೋದ್ರಿಂದ ಮಕ್ಕಳು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ.